ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಈಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಸಮುದಾಯದ ಕೊರಟಗೆರೆಯ ಶಾಸಕರು, ಬಹಳ ಹಿರಿಯರು, ಅನುಭವಿ, ಬಹಳ ಸುಶಿಕ್ಷಿತ ರಾಜಕಾರಣಿ. ಈ ಹಿಂದೆ ಅವರು ಕೂಡ 2018 ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು, ಗೃಹ ಖಾತೆಯನ್ನು ನಿಭಾಯಿಸಿದ್ದಾರೆ. 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಬಹಳ ನಿಷ್ಠಾವಂತರಾಗಿ ಕಟ್ಟಾಳುವಾಗಿ ದುಡಿದಿರುವಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗ ಇನ್ನುಳಿದಿರುವಂತಹ 2 ವರ್ಷದ ಅಧಿಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿಲ್ಲ ಅನ್ನುವಂತಹ ಅಳುಕು ಮತ್ತು ಬೇಜಾರು ಇನ್ನೂ ಕೂಡ ಇದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಅಂದರೆ ಇವತ್ತು ಆಗಿರುವಂಥ ಒಂದು ಘಟನೆ ಏನಾಗಿದೆ ಅಂತ ಹೇಳಿದ್ರೆ, ಸಿದ್ಧಾರ್ಥ ಕಾಲೇಜಿನ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನು ಉದ್ದೇಶಿಸಿ ಮಾತಾಡ್ತಾ ಇರುವಾಗ ಬಹಳ ದುಃಖಿತರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆಲ್ಮೋಸ್ಟ್ ತಮ್ಮ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ನನಗೆ ಇಲ್ಲಿಯ ತನಕವೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿ ಹೋಗಿದೆ, ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗಲೇ ಇಲ್ಲ, ನನಗೆ ಯೋಗ ಇಲ್ಲ ಅಂತ ಕಾಣುತ್ತೆ ಅಂತ ಬಹಳ ದುಃಖಿತರಾಗಿ ಕಣ್ಣಿನಲ್ಲಿ ನೀರು ಹಾಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕೆ ಅಂತಂದ್ರೆ 2013ರಲ್ಲಿ ಅಂದ್ರೆ ಅಲ್ಲಿಯ ತನಕ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸಿ ಸಂಘಟಿಸಿ ಅಧಿಕಾರಕ್ಕೆ ತಂದಂಥವರಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದಿತ್ತು. ಅವರೇ ಹೇಳಿದ್ದಾರೆ, 2013ರಲ್ಲಿ ಏನಾದ್ರು ನಾನು ಸೋಲದೇ ಇದ್ದಿದ್ದರೆ, ಖಂಡಿತವಾಗಿಯೂ ನಾನು ಗೆದ್ದಿದ್ದರೆ ನಾನೇ ಮುಖ್ಯಮಂತ್ರಿ ಆಗ್ತಾ ಇದ್ದೆ, ಆಗ ಸಿದ್ದರಾಮಯ್ಯನವರಿಗೆ ಅವಕಾಶ ತಪ್ತಾ ಇತ್ತು ಅಂತ. ಆವಾಗ ಅವಕಾಶ ತಪ್ಪಿಸಿದ್ಯಾರು, ಏನೇನೆಲ್ಲ ರಾಜಕಾರಣ ಆಯಿತು, ಸಿದ್ದರಾಮಯ್ಯನವರು ಹೇಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು, ಎಲ್ಲವೂ ಕೂಡ ಎಲ್ರಿಗೂ ಗೊತ್ತೇ ಇದೆ. ಅಂದರೆ 2013ರಲ್ಲೇ ಇವರು ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೈ ತಪ್ಪು ಹೋಯಿತು. ಅದಾದ ನಂತರ ಆಗ ಕೈ ತಪ್ಪು ಹೋಯಿತು ಅನ್ನುವಂಥ ಕಾರಣಕ್ಕೆ 2018ರಲ್ಲಿ ಕಾಂಗ್ರೆಸ್ ಮತ್ತು JDS ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು. ಅದಾದ ನಂತರವೂ ಕೂಡ 2023ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆಗಲೂ ಕೂಡ ಇವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪು ಹೋಯಿತು. ಅದೆಲ್ಲವನ್ನೂ ಕೂಡ ನೆನೆಸ್ಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. 2023ರಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಇವರು ಡಿ.ಕೆ. ಶಿವಕುಮಾರ್ ಅವರು, ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ಪಕ್ಷವನ್ನು ಸಂಘಟಿಸಿ 136 ಸ್ಥಾನವನ್ನು ತಂದಿದ್ದೇನೆ ಅನ್ನುವಂಥ ಕಾರಣಕ್ಕೆ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ. ಅಂದರೆ ಈ ಹಿಂದೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದರೆ ಅವರ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಈಗ ಬದಲಾವಣೆಯಲ್ಲಿ ಮತ್ತೊಮ್ಮೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಂಥವರು, ಅಹಿಂದ ನಾಯಕರಲ್ಲಿ ಒಬ್ಬರು, ಹೀಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಅಂದರೆ ಇದೆಲ್ಲವನ್ನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆನೆಸ್ಕೊಂಡಿದ್ದಾರೆ. ಬೇಸರ ಆಗಿದೆ ಅವರಿಗೆ, ನನಗೆ ಯೋಗನೇ ಇಲ್ಲವೇನೋ, ನನಗೆ ಕೈ ತಪ್ಪು ಹೋಗಿದೆ ಅವಕಾಶ, ನನಗೆ ಸಿಗಬೇಕಾಗಿತ್ತು ಅನ್ನುವಂಥದ್ದನ್ನು ನೆನೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣ್ಣೀರನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ನೋಡೋಕ್ಕೆ ಹೋದರೆ ತುಂಬ ಕಷ್ಟಪಟ್ಟು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು 2013ರಲ್ಲಿ ಅಧಿಕಾರಕ್ಕೆ ತಂದಂಥವರು, ರಾಜಕಾರಣಗಳು ಬೇಕಾದಷ್ಟಾಯಿತು, ಅವರಿಗೊಂದು ಅವಕಾಶ ಸಿಗಬೇಕಾಗಿತ್ತು. ದಲಿತ ಮುಖ್ಯಮಂತ್ರಿ ಕೂಗು ಬಹಳಷ್ಟು ಬಾರಿ ಕೇಳಿ ಬಂದಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯರ ಆಪ್ತಬಣದಲ್ಲಿ ಗುರುತಿಸ್ಕೊಂಡವರು ಇದೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗಕ್ಕೆ ಮುಂಚೆ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಬೇಕಾದಷ್ಟು ಒತ್ತಡವನ್ನು ತಂದಿದ್ರು. ಸಿದ್ದರಾಮಯ್ಯನವರು ಕೂಡ ತನ್ನ ನಂತರದ ನಾಯಕ ಅನ್ನುವಂಥದ್ದು ಏನಾದರೂ ಹೆಸರಿದ್ರೆ ಆವಾಗಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಆಗಲೂ ಕೂಡ ಅವರಿಗೆ ಹೈಕಮಾಂಡ್ ಮಣೆ ಹಾಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪ್ರಾಬಲ್ಯ ಮತ್ತು ಒತ್ತಡ ಅಷ್ಟರ ಮಟ್ಟಕ್ಕೆ ಇತ್ತು. ಅಂದರೆ ಒಕ್ಕಲಿಗ ನಾಯಕರಲ್ಲಿ ಮುಖ್ಯಮಂತ್ರಿ ಆಗಿರುವಂಥದ್ದು ಡಿ.ಕೆ. ಶಿವಕುಮಾರ್ ಮತ್ತು ದಲಿತ ಮುಖ್ಯಮಂತ್ರಿ ಕೂಗ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು, ಬಟ್ ಇಲ್ಲಿಯ ತನಕ ಸಿಗಲಿಲ್ಲ. ಹೀಗಾಗಿ ಅವರೆಲ್ಲವನ್ನೂ ಕೂಡ ತಮ್ಮ ರಾಜಕೀಯ ಹಾದಿಯನ್ನು ನೆನೆದು ಇವತ್ತು ಕಣ್ಣೀರು ಹಾಕ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಕೂಡ ಅವ್ರಿಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.